ಮಧ್ಯಪ್ರದೇಶದ ಜಬ್ಬಲ್ಪುರ್ನ ವಿಜಯಪುರ ಪೊಲೀಸ್ ಸ್ಟೇಷನ್ಗೆ ಇಬ್ಬರು ಯುವತಿಯರು ಹಾಗೂ ಒಬ್ಬ ಯುವಕ ಓಡೋಡಿ ಬಂದಿದ್ದ. ಹೀಗೆ ಬಂದವರು ಜೋರಾಗಿ ಅಳ್ತಾ ಇದ್ರು. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಉಮಾಶಂಕರ್ ಎಂಬಾತ ಕೊಲೆಯಾಗಿ ಹೋಗಿದ್ದ. ಇವನ ಹೆಂಡತಿ ದುರ್ಗಾ ಭಯದಲ್ಲೇ ಪೊಲೀಸ್ ಸ್ಟೇಷನ್ಗೆ ಬಂದಿದ್ಲು. ದುರ್ಗಾ ಜೊತೆಗೆ ಅವಳ ತಂಗಿ ಜ್ಯೋತಿ ಸಹ ಬಂದಿದ್ಲು. ಅಲ್ಲದೆ ಉಮಾಶಂಕರ್ ಬಾಮೈದ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ. ಯಾಕಂದ್ರೆ ಶತ್ರುಗಳು ಯಾರಾದ್ರೂ ತನ್ನ ಭಾವನನ್ನ ಕೊಲೆ ಮಾಡಿರ್ಬೇಕು ಅನ್ಕೊಂಡು ಅವನು ಸಹ ಇವರ ಜೊತೆಯಲ್ಲೇ ಬಂದಿದ್ದ. ಆಗ ದುರ್ಗಾ ಜೋರಾಗಿ ಅಳ್ತಾ ನನ್ನ ಗಂಡ ಕೊಲೆಯಾಗಿದ್ದಾನೆ ಅಂತ ಅಂದಿದ್ಲು. ದುರ್ಗಾ ತಂಗಿ ಜ್ಯೋತಿ ಯಾರೋ ಶತ್ರುಗಳು ನಮ್ಮ ಭಾವನನ್ನ ಸಾಯಿಸಿರ್ಬೇಕು ಅಂತ ಹೇಳಿದ್ರಿಂದ ಅದೇ ಭಯದಲ್ಲಿ ದುರ್ಗಾ ತನ್ನ ಮಕ್ಕಳ ಜೊತೆ ಪ್ರಾಣ ಭಯದಲ್ಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಕೂತು ಕಣ್ಣೀರು ಹಾಕ್ತಿದ್ಲು. ಕೇಸ್ ದಾಖಲಿಸಿಕೊಂಡ ಪೊಲೀಸರು ಕೊಲೆಯಾಗಿದ್ದ ಉಮಾಶಂಕರ್ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿ ಮನೆಯಲ್ಲಿದ್ದವರ ಫೋನ್ಗಳನ್ನ ವಶಪಡಿಸಿಕೊಂಡು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು. ಮೊದಲು ಉಮಾಶಂಕರ್ ಫೋನ್ ಪರಿಶೀಲಿಸಿದ್ರೆ ಅದರಲ್ಲಿ ಇವನ ನಾದಿನಿ ಜ್ಯೋತಿ ಜೊತೆ ಇದ್ದ ಫೋಟೋಗಳೇ ತುಂಬಿ ಹೋಗಿದ್ವು. ಇದನ್ನ ನೋಡಿದ ಪೊಲೀಸರು ಮೊದಲಿಗೆ ಇವಳಿಂದಲೇ ತನಿಖೆಯನ್ನ ಶುರು ಮಾಡಿದ್ರು. ಜ್ಯೋತಿ ಮೊಬೈಲ್ ಕೂಡ ಚೆಕ್ ಮಾಡ್ತಿದ್ದಂತೆ ತನ್ನ ಪ್ರಿಯಕರನಿಗೆ ಮಾಡಿದ ಮೆಸೇಜ್ಗಳು ಬಯಲಾಗಿದ್ವು. ಅದರಲ್ಲಿ ತನ್ನ ಭಾವನನ್ನ ಹೇಗೆ ಸಾಯಿಸಬೇಕು ಅನ್ನೋ ಮೆಸೇಜ್ಗಳನ್ನ ನೋಡಿ ಪೊಲೀಸರು ಶಾಕ್ ಆಗಿದ್ರು. ಆಗ್ಲೇ ಪೊಲೀಸರಿಗೆ ಜ್ಯೋತಿನೇ ಲವರ್ ಜೊತೆ ಸೇರ್ಕೊಂಡು ಉಮಾಶಂಕರ್ನ ಕೊಲೆ ಮಾಡಿಸಿದಾಳೆ ಅನ್ನೋದು ಗೊತ್ತಾಗಿತ್ತು. ಆಗ ಪೊಲೀಸರು ಜ್ಯೋತಿಯನ್ನ ವಶಕ್ಕೆ ಪಡೆದು ತಮ್ಮದೇ ಸ್ಟೈಲ್ ಅಲ್ಲಿ ವಿಚಾರಣೆ ನಡೆಸುತ್ತಿದ್ದಂತೆ ಜ್ಯೋತಿ ನಿಜವನ್ನ ಬಾಯಿ ಬಿಟ್ಟಿದ್ಲು. ಮಧ್ಯಪ್ರದೇಶದ ಜಬ್ಬಲ್ಪುರ್ಗೆ ಸೇರಿದ ಉಮಾಶಂಕರ್ ಎಂಬಾತ ಅಷ್ಟೋ ಇಷ್ಟೋ ಹೆಸರು ಮಾಡಿದ್ದ. ರಿಯಲ್ ಎಸ್ಟೇಟ್ ಡೀಲರ್ ಆಗಿದ್ದ ಈತ ಜಬ್ಬಲ್ಪುರ್ನಲ್ಲಿ ದೊಡ್ಡ ದೊಡ್ಡ ಪ್ರಾಪರ್ಟಿಗಳನ್ನ ಡೀಲ್ ಮಾಡ್ತಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಚೆನ್ನಾಗಿ ದುಡಿದಿದ್ದ. ಇವನಿಗೆ ದುರ್ಗಾ ಅನ್ನೋಳ ಜೊತೆ 2004ರಲ್ಲೇ ಮದುವೆಯಾಗಿತ್ತು. ಆಗ ಉಮಾಶಂಕರ್ ಸೈಕಲ್ ಹೊಡಿತಾ ತಿಂಗಳಿಗೆ 3,000 ದುಡಿಯೋಕ್ಕೂ ಆಗದೆ ಒದ್ದಾಡ್ತಿದ್ದ. ಆದ್ರೆ ರಿಯಲ್ ಎಸ್ಟೇಟ್ಗೆ ಕಾಲಿಟ್ಟವನು ಅದರ ಆಳ ಅಗಲ ನೋಡ್ಕೊಂಡು ದುಡ್ಡು ಮಾಡೋದನ್ನ ಕಲಿತಿದ್ದ. ಜಬ್ಬಲ್ಪುರ್ನಲ್ಲಿ ಮೋಸ ಮಾಡದೆ ಪ್ರಾಪರ್ಟಿ ಡೀಲ್ ಮಾಡ್ತಿದ್ರಿಂದ ಇವನಿಗೆ ಒಳ್ಳೆ ಹೆಸರು ಕೂಡ ಇತ್ತು. ಹೀಗೆ ದೊಡ್ಡ ಡೀಲರ್ ಆಗಿ ಕೋಟ್ಯಾಧಿಪತಿಯಾಗಿ ಉಮಾಶಂಕರ್ ಬೆಳೆದಿದ್ದ. ಇವನ ಜೊತೆಗೆ ಹೆಂಡತಿಯ ತಮ್ಮ ಪ್ರಸಾದ್, ತಂಗಿ ಜ್ಯೋತಿ ಇಬ್ಬರನ್ನು ತನ್ನ ಮನೆಯಲ್ಲೇ ಇಟ್ಕೊಂಡಿದ್ದ. ಹೀಗೆ ಅಕ್ಕ ಭಾವನ ಮನೆಯಲ್ಲೇ ಎಲ್ಲರೂ ಒಟ್ಟೊಟ್ಟಿಗೆ ಇದ್ರು. ಜ್ಯೋತಿ ಡಿಗ್ರಿ ಓದ್ತಿದ್ಲು. ತನ್ನ ಭಾವ ಉಮಾಶಂಕರ್ ದಿನ ಕಾಲೇಜಿಗೆ ಬಿಟ್ಟು ಅವನು ಉಳಿದ ಕೆಲಸವನ್ನ ನೋಡ್ಕೊಳ್ತಿದ್ದ. ಈ ಟೈಮಲ್ಲೇ ಜ್ಯೋತಿ ಉಮಾಶಂಕರ್ ಮಧ್ಯೆ ಸಲುಗೆ ಬೆಳೆದಿತ್ತು. ಇದು ಪ್ರೀತಿಗೆ ತಿರುಗಿ ಬಳಿಕ ಇಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿತ್ತು. ಹೆಂಡತಿ ಮನೆಯಲ್ಲಿ ಇಲ್ಲದಿದ್ದಾಗ ಉಮಾಶಂಕರ್ ಜ್ಯೋತಿ ಜೊತೆ ಎಂಜಾಯ್ ಮಾಡ್ತಿದ್ದ. ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಹಾಯಾಗಿ ಸಾಗಿತ್ತು. ಮನೆಯಲ್ಲೇ ಇವರು ಸರಸ ಸಲ್ಲಾಪವಾಡೋಕೆ ಶುರು ಮಾಡಿದ್ಮೇಲಂತೂ ಇವರನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿತ್ತು. ಆಗ್ಲೇ ಉಮಾಶಂಕರ್ ಹೆಂಡತಿ ದುರ್ಗಾಗೆ ತನ್ನ ಗಂಡನ ಜೊತೆ ತನ್ನ ತಂಗಿ ಜ್ಯೋತಿನೇ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿತ್ತು. ಆದ್ರೂ ಏನು ಮಾತನಾಡದೆ ದುರ್ಗಾ ಇವರಿಬ್ಬರನ್ನ ನೋಡ್ಕೊಂಡು ಸುಮ್ಮನಿದ್ಲು. ಯಾಕಂದ್ರೆ ತನ್ನ ತಂಗಿಗೆ ತಂದೆ ಮದುವೆ ಮಾಡುವಷ್ಟು ಶಕ್ತನಾಗಿರ್ಲಿಲ್ಲ. ಹೀಗಾಗಿ ಅವಳು ಗಂಡನ ಮೇಲೇನೆ ಡಿಪೆಂಡ್ ಆಗಿದ್ದು ಇಲ್ಲಿಂದಲೇ ಮದುವೆ ಮಾಡಿ ಕಳಿಸ್ಬೇಕು ಅಂತ ದುರ್ಗಾ ತಂಗಿಯನ್ನ ಮನೆಯಲ್ಲೇ ಇಟ್ಕೊಂಡಿದ್ಲು. ಆದ್ರೆ ಈಗ ಇವಳು ತನ್ನ ಗಂಡನನ್ನೇ ಬುಟ್ಟಿಗೆ ಹಾಕೊಂಡಿದ್ದು ನೋಡಿ ದುರ್ಗಾಗೆ ದಿಕ್ಕೆ ತೋಚದಂತಾಗಿತ್ತು. ತಂಗಿಯಿಂದ ತನ್ನ ಜೀವನ ಹಾಳಾಗುತ್ತೆ ಅಂತ ದುರ್ಗಾ ಭಯ ಪಟ್ಟಿದ್ಲು. ಯಾಕಂದ್ರೆ ದುರ್ಗಾಗೆ ಅದಾಗ್ಲೇ ಇಬ್ರು ಮಕ್ಕಳಿದ್ರು. ಅಲ್ಲದೆ ತನ್ನ ತಮ್ಮನೂ ಕೂಡ ಜೊತೆಲೇ ಇದ್ದ ಕಾರಣ ದುರ್ಗಾ ಗಂಡ ಹಾಗೂ ತಂಗಿಯ ಕಾಮದಾಟ ಕಂಡು ಕಾಣದವಳಂತಾಗಿದ್ಲು. ದುರ್ಗಾ ಸುಮ್ಮನಿರೋದು ನೋಡಿ ಉಮಾಶಂಕರ್ ಇನ್ನಷ್ಟು ರೊಚ್ಚಿಗೆದ್ದಿದ್ದ. ಹೆಂಡತಿ ಮನೆಯಲ್ಲಿರುವಾಗ್ಲೇ ಜ್ಯೋತಿಯನ್ನ ಕದ್ದು ಮುಚ್ಚಿ ಹಿಡ್ಕೊಳ್ಳೋದು, ಸೊಂಟ ಎದೆ ತೊಡೆ ಅಂತ ಭೇದ ಭಾವ ಮಾಡದೆ ಎಲ್ಲೆಂದ್ರಲ್ಲಿ ಕೈ ಹಾಕೋದು ಮಾಡ್ತಾ ಜ್ಯೋತಿಗೆ ಕಾಮದ ಮದವೇರಿಸ್ತಿದ್ದ. ಆಗ್ಲೇ ಯಾರಿಗೂ ಗೊತ್ತಾಗದಂತೆ ದುರ್ಗಾ ಗಂಡನಿಗೆ ಬುದ್ಧಿ ಮಾತನ್ನ ಹೇಳಿದ್ಲು. ಇದಕ್ಕೆ ಉಮಾಶಂಕರ್ ಹೆಂಡತಿಯನ್ನೇ ಹೆದರಿಸಿದ್ದ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗು, ನಾನು ನಿನ್ನ ತಂಗಿ ಜೊತೆನೆ ಇರ್ತೀನಿ ಅಂತ ಉಮಾಶಂಕರ್ ದುರ್ಗಾಗೆ ಮುಖದ ಮೇಲೆ ಹೊಡೆದಂತೆ ಹೇಳಿದ್ದ. ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಯಾವಾಗ ದುರ್ಗಾಗೆ ತನ್ನ ಹಾಗೂ ಜ್ಯೋತಿ ನಡುವಿನ ವಿಷಯ ಗೊತ್ತಾಗಿದೆ ಅಂತ ಗೊತ್ತಾಯ್ತು ಅಲ್ಲಿಂದಲೇ ಇವನು ಅಕ್ರಮ ಸಂಬಂಧದಲ್ಲಿ ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮಾಡೋಕೆ ಮುಂದಾಗಿದ್ದ. ಹೇಗಿದ್ರು ಹೆಂಡತಿಗೆ ಗೊತ್ತಾಗಿದೆ, ಇನ್ನು ನಂದು ಯಾರು ಏನು ಕಿತ್ಕೊಳ್ಳೋಕೆ ಆಗೋದಿಲ್ಲ ಅಂತಾನೆ ಉಮಾಶಂಕರ್ ಹೆಂಡತಿ ಮುಂದೆನೆ ಜ್ಯೋತಿ ಜೊತೆ ಕಾಮ ಕೇಳಿ ನಡೆಸೋಕೆ ಶುರು ಮಾಡಿದ್ದ. ಒಂದೇ ರೂಮ್ ನಲ್ಲಿ ಇದ್ಕೊಂಡೆ ಜ್ಯೋತಿಗೆ ಬೇಕಾದನ್ನ ನೋಡ್ಕೊಳ್ತಿದ್ದ. ಬಟ್ಟೆ ಬರೆ ಮೇಕಪ್ ಕಿಟ್ ಖರ್ಚು ಅಂತ ಜ್ಯೋತಿ ಕೇಳಿದಾಗ್ಲೆಲ್ಲ ಉಮಾಶಂಕರ್ ಅವಳಿಗೆ ದುಡ್ಡು ಕೊಡ್ತಿದ್ದ. ಇಲ್ಲಿ ಇವನು ಕೊಡ್ತಿದ್ದ ಅನ್ನೋದಕ್ಕಿಂತ ಜ್ಯೋತಿನೇ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ಲು ಅಂತ ಅನ್ಬಹುದು. ಯಾಕಂದ್ರೆ ಜ್ಯೋತಿ ಕೇಳಿದಾಗ ಇವಳಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವಳು ರಾತ್ರಿ ಟೈಮಲ್ಲಿ ಉಮಾಶಂಕರ್ಗೆ ಸುಖ ಕೊಡ್ತಿರ್ಲಿಲ್ಲ. ಹೀಗಾಗಿ ಜ್ಯೋತಿ ಕೇಳಿದಾಗ್ಲೆಲ್ಲ ಇವನು ಇವಳ ಮೇಲೆ ಹಣದ ಹೊಳೆಯನ್ನೇ ಹರಿಸ್ತಿದ್ದ. ಹೀಗೆ ಭಾವನಿಂದ ತಗೊಂಡ ಹಣದಲ್ಲೇ ಸ್ವಲ್ಪ ಹಣವನ್ನ ಜ್ಯೋತಿ ತನ್ನ ತಂದೆ ತಾಯಿಗೆ ಕಳಿಸ್ತಿದ್ಲು. ಇದು ದುರ್ಗಾಗೂ ಸಹ ಗೊತ್ತಿತ್ತು. ಮನೆಯಲ್ಲಿ ದುರ್ಗಾ ಬಿಟ್ಟು ಉಳಿದವರೆಲ್ಲರೂ ಚೆನ್ನಾಗಿ ಜೀವನವನ್ನ ಎಂಜಾಯ್ ಮಾಡ್ತಿದ್ರು. ಆದ್ರೆ ಇವಳಿಗೆ ಮಾತ್ರ ನೆಮ್ಮದಿ ಇಲ್ಲದಂತಾಗಿತ್ತು.
ನನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಬೇಕು ಅಂತ ದುರ್ಗಾ ಎಲ್ಲವನ್ನ ನೋಡ್ಕೊಂಡು ಸುಮ್ಮನಿದ್ಲು. ಯಾಕಂದ್ರೆ ಇವಳಿಗೆ ಮತ್ತೊಂದು ದಾರಿ ಇರ್ಲಿಲ್ಲ. ಗಂಡನ ಜೊತೆ ಜಗಳ ಮಾಡ್ಕೊಂಡ್ರೆ ತನ್ನ ಬದುಕು ಬೀದಿಗೆ ಬರುತ್ತೆ, ಜೊತೆಗೆ ಇಬ್ಬರು ಮಕ್ಕಳ ಭವಿಷ್ಯವೇ ಹಾಳಾಗುತ್ತೆ ಅಂತಾನೆ ದುರ್ಗಾ ಸುಮ್ಮನಿದ್ಲು. ಜ್ಯೋತಿ ಹಾಗೂ ಉಮಾಶಂಕರ್ ನಡುವಿನ ಅಕ್ರಮ ಸಂಬಂಧದ ಬಗ್ಗೆ ಮನೆಯಲ್ಲಿ ಎಲ್ರಿಗೂ ಗೊತ್ತಿತ್ತು. ಅತ್ತ ಉಮಾಶಂಕರ್ ಮನೆಯಲ್ಲಿ ದುಡ್ಡಿರೋನು, ಎಂಜಾಯ್ ಮಾಡ್ತಾನೆ ಅಂತ ಅಂದ್ರೆ ಇತ್ತ ದುರ್ಗಾ ಕುಟುಂಬದವರು ದುಡ್ಡು ಕಾಸಿಗೆ ಇವನೇ ಆಶ್ರಯವಾಗಿದ್ರಿಂದ ಹೋಗ್ಲಿ ಅಂತ ಇಬ್ಬರನ್ನ ತಮ್ಮ ಪಾಡಿಗೆ ತಮ್ಮನ್ನ ಬಿಟ್ಬಿಟ್ಟಿದ್ರು. ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಯಾರ ಅಡೆತಡೆಯೂ ಇಲ್ಲದೆ ಹಾಯಾಗಿ ಸಾಗಿತ್ತು. ಬೆಳಗ್ಗೆ ಕಾಲೇಜಿನಲ್ಲಿ ಪಾಠ ಕೇಳಿ ಬರ್ತಿದ್ದ ಜ್ಯೋತಿಯನ್ನ ರಾತ್ರಿ ಆಗ್ತಿದ್ದಂತೆ ಬಾವ ಬೆಡ್ರೂಮ್ ನಲ್ಲಿ ಕೆಡವಿಕೊಂಡು ಕಾಮದ ಪಾಠ ಮಾಡ್ತಾ ಇವಳನ್ನ ಬೆತ್ತಲು ಮಾಡಿ ಬೆವರನ್ನ ಜಿನುಗಿಸಿ ಬಿಡ್ತಿದ್ದ. ಹೀಗೆ ಜ್ಯೋತಿ ಒಂದು ಕಡೆ ಉಮಾಶಂಕರ್ ಜೊತೆ ಎಂಜಾಯ್ ಮಾಡ್ತಿದ್ದಾಗ್ಲೇ ಅಂಕಿತ್ ಅನ್ನೋ ಒಬ್ಬ ಹುಡುಗನ ಪರಿಚಯವಾಗಿತ್ತು. ಅವನಿಗಿನ್ನು 24 ವರ್ಷ ವಯಸ್ಸು, ತನ್ನ ಭಾವನ ಕುಟುಂಬದ ದೂರದ ಸಂಬಂಧಿಯಾಗಿದ್ದ. ಹೀಗೆ ಅದೊಂದು ದಿನ ಪರಿಚಯವಾದವರು ಒಬ್ಬರನ್ನ ಒಬ್ರು ಇಷ್ಟಪಡೋಕೆ ಶುರು ಮಾಡಿದ್ರು. ಜ್ಯೋತಿನ ಮೀಟ್ ಮಾಡೋಕೆ ಅಂತ ಅಂಕಿತ್ ರಹಸ್ಯವಾಗಿ ಜಬ್ಬಲ್ಪುರ್ಗೆ ಬಂದು ಹೋಗ್ತಿದ್ದ. ಹೀಗೆ ಬಂದಾಗ ಇಬ್ರು ಸಿನಿಮಾ ಪಾರ್ಕ್ ಅಂತ ಸುತ್ತಾಡೋಕೆ ಶುರು ಮಾಡಿದ್ರು. ಆಗ್ಲೇ ಅಂಕಿತ್ಗೂ ಸಹ ಜ್ಯೋತಿ ಅವಳ ದೇಹವನ್ನ ಧಾರೆ ಎರೆದಿದ್ಲು. ಇತ್ತ ಉಮಾಶಂಕರ್ಗೆ ಶೃಂಗಾರದ ಮದವೇರಿತ್ತು. ಕಾಮದ ಹುಚ್ಚು ಇವನನ್ನ ಇನ್ನಿಲ್ಲದಂತೆ ಕಾಡೋಕೆ ಶುರು ಮಾಡಿತ್ತು. ಅದು ಮದುವೆಯಾಗದ ನಾದಿನಿಯೊಂದಿಗೆ ದಿನ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ಇವನ ಗುರಿಯಾಗಿತ್ತು. ಜ್ಯೋತಿನ ತನ್ನ ಪ್ರಾಪರ್ಟಿ ಅಂತಾನೆ ಉಮಾಶಂಕರ್ ಫೀಲ್ ಆಗಿದ್ದ. ಇದು ಮಿತಿ ಮೀರಿ ಮನೆಯಲ್ಲೇ ಕಂಠಪೂರ್ತಿ ಕುಡಿದು ಜ್ಯೋತಿ ಜೊತೆ ಮಂಚವೇರೋಕೆ ಶುರು ಮಾಡಿದ್ದ. ಜ್ಯೋತಿ ಕೂಡ ದುಡ್ಡಿಗಾಗಿ ಭಾವನ ಜೊತೆ ಮಂಚವೇರಿ ಮೈಮರೀತಿದ್ಲು. ಇವಳು ಕೂಡ ಕುಡಿಯೋದು ಕಲಿತಿದ್ರಿಂದ ಉಮಾಶಂಕರ್ ಜೊತೆಯಲ್ಲೇ ಕುಡಿಯೋಕೆ ಶುರು ಮಾಡಿದ್ಲು. ಆದ್ರೆ ಅಂಕಿತ್ ಜ್ಯೋತಿ ಜೀವನಕ್ಕೆ ಬಂದ ಮೇಲೆ ಇವಳ ಇಷ್ಟಗಳು ಬದಲಾಗಿದ್ವು. ತನ್ನ ಭಾವನನ್ನ ದುಡ್ಡಿಗಾಗಿ ಮಾತ್ರ ಇಷ್ಟಪಡ್ತಿದ್ಲು. ಆದ್ರೆ ತನಗಿಂತ ದೊಡ್ಡವನಾಗಿದ್ದ ಉಮಾಶಂಕರ್ಗಿಂತ ತನ್ನ ವಯಸ್ಸಿನ ಅಂಕಿತ್ ಕೊಡ್ತಿದ್ದ ಸುಖವೇ ಇವಳಿಗೆ ಹೆಚ್ಚು ಖುಷಿ ಕೊಡ್ತಿತ್ತು. ಮೊದಲಿಗೆ ನನಗೆ ಮದುವೆ ಮಾಡಿ ಅಂತ ಜ್ಯೋತಿ ಅಪ್ಪ ಅಮ್ಮನಿಗೆ ದುಂಬಾಲು ಬಿದ್ದಿದ್ಲು. ಈ ವಿಷಯ ಉಮಾಶಂಕರ್ ಕಿವಿಗೂ ಬಿದ್ದಿತ್ತು. ಆಗ್ಲೇ ಉಮಾಶಂಕರ್ ಜ್ಯೋತಿಗೆ ಬಂದಿದ್ದ ಸಂಬಂಧವನ್ನ ಬೇಡ ಅಂದಿದ್ದ. ನಿನಗೆ ನಾನಿದ್ದೀನಿ, ನಿನಗೋಸ್ಕರ ಹೊಸ ಮನೆ ಕಟ್ಟಿಸ್ಕೊಡ್ತೀನಿ, ನೀನು ನನ್ನ ಜೊತೆನೆ ಇರು ಅಂತ ಉಮಾಶಂಕರ್ ಜ್ಯೋತಿಗೆ ಹೇಳಿದ್ದ. ಇಲ್ಲಿಂದ ಬಲವಂತವಾಗಿ ಮನೆಯಲ್ಲೇ ಇರಿಸಿಕೊಂಡು ಶೃಂಗಾರಕ್ಕಾಗಿ ಜ್ಯೋತಿಯನ್ನ ಒತ್ತಾಯಿಸ್ತಿದ್ದ. ನಿನ್ನ ಬೇರೆ ವ್ಯಕ್ತಿ ಜೊತೆ ಮದುವೆಯಾಗೋಕೆ ಬಿಡೋದಿಲ್ಲ ಅಂತ ಉಮಾಶಂಕರ್ ಪಟ್ಟು ಹಿಡಿದಿದ್ದ. ಹೀಗೆ ನನ್ನ ಬೇರೆಯವರ ಜೊತೆ ಮದುವೆಯಾಗೋಕೆ ಬಿಡ್ತಿಲ್ಲ, ಅಲ್ಲದೆ ನನ್ನ ಇಷ್ಟ ಕಷ್ಟ ಏನು ನೋಡದೆ ಹೀಗೆ ಮಾಡ್ತಿದ್ದಾನೆ ಅಂತ ಜ್ಯೋತಿ ತನ್ನ ಅಕ್ಕ ದುರ್ಗಾ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು. ಇದಕ್ಕೆ ನಾನು ಏನು ಮಾಡೋಕು ಆಗೋದಿಲ್ಲ ಅಂತ ದುರ್ಗಾ ಕೈ ಚೆಲ್ಲಿದ್ಲು. ನಾನು ಹೇಳಿದಾಗ್ಲೇ ನೀನು ಮನೆ ಬಿಟ್ಟು ಹೋಗಿದ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ತಂಗಿಗೆ ಬುದ್ಧಿ ಮಾತು ಹೇಳಿದ್ಲು. ದುಡ್ಡಿದ್ದ ಕಾರಣಕ್ಕೆ ಜ್ಯೋತಿ ತನ್ನ ಸ್ವತ್ತು ಅಂತ ಉಮಾಶಂಕರ್ ಫೀಲ್ ಆಗಿದ್ದ. ಜೊತೆಗೆ ತನ್ನ ಅತ್ತೆ ಮಾವನ ಹತ್ರನು ಜ್ಯೋತಿನ ನಾನೇ ಮದುವೆ ಮಾಡ್ಕೊಳ್ತೀನಿ, ನೀವು ಬೇರೆ ಸಂಬಂಧವನ್ನ ಹುಡುಕ್ಬೇಡಿ ಅಂತ ಹೇಳಿದ್ದ. ಅಲ್ಲದೆ ನಿಮ್ಗೆ 10 ಲಕ್ಷ ಕೊಡ್ತೀನಿ ಅಂತಾನು ಹೇಳಿ ತನ್ನ ಬಾಮೈದನನ್ನ ವಾಪಸ್ ಮನೆಗೆ ಕಳಿಸಿದ್ದ. ಇದರಿಂದ ತನ್ನ ಜೀವನ ಪೂರ್ತಿ ಉಮಾಶಂಕರ್ ಜೊತೆನೆ ಮುಗಿದು ಹೋಗುತ್ತೆ ಅಂತ ಜ್ಯೋತಿ ಯೋಚಿಸಿದ್ಲು. ಇವನು ನನ್ನ ಬದುಕೋಕೆ ಬಿಡೋದಿಲ್ಲ ಅನ್ಕೊಂಡೆ ಜ್ಯೋತಿ ತನ್ನ ಕಷ್ಟವನ್ನ ಲವರ್ ಅಂಕಿತ್ಗೆ ಹೇಳಿ ಕಣ್ಣೀರು ಹಾಕಿದ್ಲು. ಇದರಿಂದ ಅಂಕಿತ್ ಜನವರಿ 6ರಂದು ಜ್ಯೋತಿನ ತನ್ನ ಜೊತೆ ಕರ್ಕೊಂಡು ಪರಾರಿಯಾಗಿದ್ದ. ಹೀಗೆ ಹೋಗುವಾಗ ಜ್ಯೋತಿ ತನ್ನ ಅಕ್ಕನಿಗೆ ವಿಷಯ ಹೇಳಿಯೇ ಓಡಿ ಹೋಗಿದ್ಲು. ಇದರಿಂದ ದುರ್ಗಾ ಗಂಡನಿಗೆ ವಿಷಯ ಗೊತ್ತಾಗದಂತೆ ಎಚ್ಚರ ವಹಿಸಿದ್ಲು. ಇತ್ತ ತನ್ನ ಯಂಗ್ ಲವರ್ನ ಕಳ್ಕೊಂಡ ಉಮಾಶಂಕರ್ ಹುಚ್ಚನಂತಾಗಿದ್ದ. ಅಲ್ಲಿಗಾಗ್ಲೇ ಜ್ಯೋತಿಗಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದ ಉಮಾಶಂಕರ್ ಜ್ಯೋತಿಯನ್ನ ಹುಡುಕೋಕೆ ಶುರು ಮಾಡಿದ್ದ. ಹೀಗೆ ಜ್ಯೋತಿ ಪರಾರಿಯಾಗಿ 4 ತಿಂಗಳು ಕಳೆದು ಹೋಗಿತ್ತು. ಉಮಾಶಂಕರ್ ಜ್ಯೋತಿಗಾಗಿ ಹುಡುಕಾಡ್ತಿದ್ದಾಗ್ಲೇ ಅವಳು ಬಂಧುಗಳ ಮನೆಯಲ್ಲಿದ್ದಾಳೆ ಅನ್ನೋದು ಗೊತ್ತಾಗಿತ್ತು. ಅಲ್ಲಿಗೆ ಕೆಲವರನ್ನ ಕಳಿಸಿ ಅಂಕಿತ್ ಕುಟುಂಬದವರನ್ನ ಹೆದರಿಸಿದ ಉಮಾಶಂಕರ್ ಮತ್ತೆ ಜ್ಯೋತಿಯನ್ನ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದ. ಜ್ಯೋತಿ ಮನೆಯಿಂದ ಕಾಲು ಹೊರಗೆ ಇಡದಂತೆ ಅವಳನ್ನ ಕೂಡಿ ಹಾಕಿದ್ದ. ಜ್ಯೋತಿಯನ್ನ ಹೆದರಿಸಿ ಅವಳ ಜೊತೆ ಕಾಮ ಕೇಳಿ ನಡೆಸ್ತಿದ್ದ. ಇದರಿಂದ ಜ್ಯೋತಿ ಬಾಯ್ ಫ್ರೆಂಡ್ ಅಂಕಿತ್ ನನ್ನೇ ಹೆದರಿಸಿ ನನ್ನ ಲವರ್ನ ಕರ್ಕೊಂಡು ಹೋಗಿದ್ದಾನೆ. ಮದುವೆಗೆ ತಯಾರಿ ಮಾಡ್ಕೊಳ್ತಿರುವಾಗ್ಲೇ ಜ್ಯೋತಿ ನನ್ನಿಂದ ದೂರ ಮಾಡಿದ್ದಾನೆ. ಹೀಗಾಗಿ ಅವನು ಬದುಕಿರಬಾರ್ದು ಅಂತ ಅಂಕಿತ್ ಉಮಾಶಂಕರ್ಗೆ ಮರಣ ಶಾಸನವನ್ನ ಬರೆಯೋಕೆ ಮುಂದಾಗಿದ್ದ. ಜ್ಯೋತಿ ಹಾಗೂ ಅಂಕಿತ್ ಇಬ್ರು ಹೇಗಾದ್ರೂ ಮಾಡಿ ಉಮಾಶಂಕರ್ನ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ರು. ಉಮಾಶಂಕರ್ ಬದುಕಿದ್ರೆ ನಾವಿಬ್ರು ಜೊತೆಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ನಿರ್ಧರಿಸಿ ಅಂಕಿತ್ ತನ್ನ ಸ್ನೇಹಿತನೊಂದಿಗೆ ಉಮಾಶಂಕರ್ನ ಕೊಲೆ ಮಾಡೋಕೆ ಮುಂದಾಗಿದ್ದ. ಕಳೆದ ವರ್ಷ ಆಗಸ್ಟ್ 13ರಂದು ಜಬ್ಬಲ್ಪುರ್ನ ಲಾಡ್ಜ್ ಒಂದರಲ್ಲಿ ಉಳ್ಕೊಂಡಿದ್ದ ಅಂಕಿತ್ ಮಾರನೇ ದಿನ ಅಂದ್ರೆ ಆಗಸ್ಟ್ 14ರಂದು ಉಮಾಶಂಕರ್ ಹತ್ಯೆಗೆ ಸ್ಪಾಟ್ ನ ಫಿಕ್ಸ್ ಮಾಡಿದ್ದ. ಜ್ಯೋತಿ ಉಮಾಶಂಕರ್ ಮನೆ ಮೇಲೆ ಇದ್ದ ಒಂದು ಸಿಂಗಲ್ ರೂಮ್ ನ ಅರೇಂಜ್ ಮಾಡಿದ್ಲು. ಅದಕ್ಕೂ ಮೊದಲು ನಿನ್ನ ಜೊತೆಲೆ ನಾನು ಇರ್ತೀನಿ, ನೀನೇ
ನನಗೆ ಪ್ರಪಂಚ ಅಂತ ಉಮಾಶಂಕರ್ನ ನಂಬಿಸಿದ್ಲು. ಇದರಿಂದ ಉಮಾಶಂಕರ್ ಬರ್ತ್ಡೇ ದಿನವೇ ಅವನ ಮರಣಕ್ಕೆ ಮುನ್ನುಡಿಯನ್ನ ಬರೆಯಲಾಗಿತ್ತು. ಆ ದಿನ ನಾವಿಬ್ರೆ ಎಂಜಾಯ್ ಮಾಡೋಣ ಅಂತ ಹೇಳಿ ಸಿಂಗಲ್ ರೂಮ್ ನಲ್ಲಿ ಪಾರ್ಟಿಯನ್ನ ಅರೇಂಜ್ ಮಾಡೋಕೆ ಜ್ಯೋತಿ ಹೇಳಿದ್ಲು. ದುರ್ಗಾ ಮತ್ತು ಮಕ್ಕಳು ಕೆಳಗೆ ಮಲಗಿದ ತಕ್ಷಣ ರೂಮ್ಗೆ ಹೋದ ಇವರಿಬ್ರು ಮದ್ಯ ಕುಡಿಯೋಕೆ ಶುರು ಮಾಡಿದ್ರು. ಉಮಾಶಂಕರ್ ಫುಲ್ಲು ಜೋಶ್ನಲ್ಲಿದ್ದ. ಇವನು ಕುಡಿಯುವಾಗ್ಲೇ ಜ್ಯೋತಿ ಮದ್ಯಕ್ಕೆ ನಿದ್ರೆ ಮಾತ್ರೆಗಳನ್ನ ಬೆರೆಸಿದ್ಲು. ಅದು ಗೊತ್ತಿಲ್ಲದೆ ಶೃಂಗಾರದ ಗುಂಗಲ್ಲಿದ್ದ ಉಮಾಶಂಕರ್ ವಿಪರೀತವಾಗಿ ಕುಡಿದಿದ್ದ. ಹೀಗೆ ಕುಡಿದವನು ಗ್ಲಾಸ್ ಕೈಯಲ್ಲಿರುವಾಗ್ಲೇ ನಿದ್ರೆಗೆ ಜಾರಿದ್ದ. ಆಗ ಜ್ಯೋತಿ ಅಂಕಿತ್ಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ಲು. ಅಂಕಿತ್ ಮನೆ ಕೆಳಗೆ ಹತ್ಯೆ ಮಾಡೋಕೆ ರೆಡಿಯಾಗಿ ಬಂದಿದ್ದ. ಆಗ ಬಾಯ್ ಫ್ರೆಂಡ್ ನ ಗೇಟ್ ತೆಗೆದು ವೆಲ್ಕಮ್ ಮಾಡಿದ್ದ ಜ್ಯೋತಿ ಟೆರೆಸ್ಗೆ ಕರ್ಕೊಂಡು ಹೋಗಿದ್ಲು. ಕುಡಿದ ಮತ್ತಿನಲ್ಲಿ ಮಲಗಿದ ಉಮಾಶಂಕರ್ ಮುಖಕ್ಕೆ ದಿಂಬಿನಿಂದ ಒತ್ತಿ ಹಿಡಿದು ಅವನ ಉಸಿರನ್ನ ನಿಲ್ಲಿಸಿದ್ರು. ನಂತರ ಏನು ಗೊತ್ತಿಲ್ಲದಂತೆ ಜ್ಯೋತಿ ಅಕ್ಕನ ಪಕ್ಕ ಬಂದು ಮಲಗಿದ್ಲು. ಅಂಕಿತ್ ಕೂಡ ಬೆಳಗ್ಗೆ 5 ಗಂಟೆಗೆಲ್ಲ ತನ್ನೂರಿಗೆ ಹೊರಟು ಹೋಗಿದ್ದ. ಬೆಳಗ್ಗೆ 9 ಗಂಟೆಯಾದ್ರೂ ಗಂಡ ರೂಮ್ ನಿಂದ ಆಚೆ ಬಂದಿರಲಿಲ್ಲ. ಆಗ ದುರ್ಗಾ ಮೇಲೆ ಹೋಗಿ ನೋಡಿದ್ರೆ ಉಮಾಶಂಕರ್ ಸತ್ತು ಮಲಗಿದ್ದ. ಗಂಡನನ್ನ ಆ ಸ್ಥಿತಿಯಲ್ಲಿ ನೋಡಿ ಕಿರುಚಾಡ್ಕೊಂಡು ಅಳ್ತಾ ಹೊರಗೆ ಓಡಿ ಬಂದಿದ್ಲು. ನನ್ನ ಗಂಡನನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂತ ದುರ್ಗಾ ಗೋಳಾಡಿದ್ಲು. ಸಾಲದಕ್ಕೆ ಇದೇ ಹೊತ್ತಲ್ಲಿ ದುರ್ಗಾ ತಂಗಿ ಜ್ಯೋತಿ ಯಾರೋ ಶತ್ರುಗಳು ಭಾವನನ್ನ ಸಾಯಿಸಿರ್ಬೇಕು ಅಂತ ಹೆದರಿಸಿದ್ಲು. ಅದೇ ಭಯದಲ್ಲಿ ದುರ್ಗಾ ತನ್ನ ಮಕ್ಕಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದು ಕೂತು ಕಣ್ಣೀರು ಹಾಕ್ತಿದ್ಲು. ಆದ್ರೆ ಯಾವಾಗ ಪೊಲೀಸರು ಜ್ಯೋತಿನ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರೋ ಆಗ್ಲೇ ಇದೆಲ್ಲವನ್ನ ಬಾಯಿ ಬಿಟ್ಟಿದ್ಲು. ನನ್ನ ಅಂಕಿತ್ನ ಉಮಾಶಂಕರ್ ದೂರ ಮಾಡೋಕೆ ನೋಡಿದ್ದ. ನಾವಿಬ್ರು ಮದುವೆಯಾಗದ ರೀತಿ ನನ್ನ ಕೂಡಿ ಹಾಕಿದ್ದ. ಅಲ್ಲದೆ ನನ್ನ ಕುಟುಂಬದವರನ್ನೆಲ್ಲ ಹೆದರಿಸಿ ಅವನ ಜೊತೆಲೆ ನನ್ನ ಇಟ್ಕೊಂಡಿದ್ದ. ಅದಕ್ಕೆ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಕೊಲೆ ಮಾಡಿಬಿಟ್ಟೆ ಅಂತ ಜ್ಯೋತಿ ನಡೆದ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದ್ಲು. ಇದರಿಂದ ಜ್ಯೋತಿ ಹಾಗೂ ಅಂಕಿತ್ ಜೊತೆಗೆ ಅವನ ಸ್ನೇಹಿತನನ್ನು ಅರೆಸ್ಟ್ ಮಾಡಿದ ಪೊಲೀಸರು ಮೂವರನ್ನು ಜೈಲಿಗೆ ಕಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.